ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕ ಕಡೆ, ಬೆಳಗಾವಿ ಕಡೆ ಈ ಕಬ್ಬು ಬೆಳೆಗಾರರ ಹೋರಾಟ ಲಾಸ್ಟ್ 9-10 ದಿವಸದಿಂದ ನಡೀತಾ ಇದೆ. ಸೊ ನಿನ್ನೆ ಅದಕ್ಕೊಂದು ಫೈನಲ್ ಡಿಸಿಷನ್ ಗೌರ್ಮೆಂಟ್ ತೊಗೊಂಡಿದೆ, ಕರ್ನಾಟಕ ಗೌರ್ಮೆಂಟ್. ಥ್ಯಾಂಕ್ ಯು ಫಾರ್ ಗೌರ್ಮೆಂಟ್ ಡಿಸಿಷನ್. ಬಟ್ ನಾನು ಹೇಳೋದೇನೆಂದರೆ, ಸೊ ಕಬ್ಬು ಬೆಳಿಲಿಕ್ಕೆ ಇಷ್ಟು ಟೈಮ್ ಬೇಕು, ಸೊ ಅದ್ರ ಬಗ್ಗೆ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಫಾರ್ಮರ್ಸಿಗೆ ಖುಷಿ ಕೊಟ್ಟಿದೆ. ನಿನ್ನೆ ತುಂಬ ಖುಷಿಪಟ್ಟರು, ಯಾಕಂದರೆ ಪಟಾಕಿ ಎಲ್ಲ ಸಿಡಿಸಿ ಖುಷಿಪಟ್ಟರು. ಆದರೆ ಇಲ್ಲೊಂದು ಮಾತು, ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಷ್ಟು ಕಬ್ಬು ಬೆಳೀತಾರಂದರೆ 56 ಮಿಲಿಯನ್ ಟನ್ ಕಬ್ಬು ಬೆಳೀತಾರೆ ನಮ್ಮಲ್ಲಿ ಪ್ರತಿ ವರ್ಷ. 56 ಮಿಲಿಯನ್ ಟನ್ ಕಬ್ಬು ಬೆಳೀತಾರೆ. ಅದ್ರ ಟೋಟಲ್ ಪ್ರೈಸು ನಿನ್ನೆ ರಿಲೀಸ್ ಆಗಿರೋ ಪ್ರಕಾರ, ನಿನ್ನೆ ಈಗ 3,300 ಫೈನಲ್ ಪ್ರೈಸು, 3,250 ಪ್ಲಸ್ 50 ರುಪೀಸ್ ಸಬ್ಸಿಡಿ ಅಂತ ಹೇಳಿ 3,300 ರುಪೀಸಿಗೆ ಗೌರ್ಮೆಂಟ್ ಫೈನಲ್ ಆಗಿದೆ. ಸೊ ಟೋಟಲ್ ನಾವು ಬೆಳೆಯೋದು 56 ಮಿಲಿಯನ್ ಟನ್ಸ್ ಕಬ್ಬು. ಅದ್ರ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 1.85 ಲಕ್ಷ ಕೋಟಿ ಅಷ್ಟು ಆಗತ್ತೆ 56 ಮಿಲಿಯನ್ ಟನ್ನಿಗೆ. ಸೊ ಗೌರ್ಮೆಂಟ್ ಈಗ 50 ರೂಪಾಯಿ ಫಾರ್ಮರ್ಸಿಗೆ ಸಬ್ಸಿಡಿ ಕೊಟ್ಟಿದೆ. ಸೊ 50 ರೂಪಾಯಿ ಪ್ರಕಾರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಒಂದು 280 ಕೋಟಿ ಪರ್ ಇಯರ್ ನಿಮಗೆ ಬಜೆಟಲ್ಲಿ ಹೋಗುತ್ತೆ. ಸೊ ಓನ್ಲಿ ಫಾರ್ ಶುಗರ್ ಕೇನ್, ಕಬ್ಬಿಗೋಸ್ಕರ. ಸೊ ನನ್ನ ಕ್ವಶನ್ ಏನಂದರೆ, ಅಷ್ಟೆಲ್ಲ ಕಷ್ಟಪಟ್ಟು ಫಾರ್ಮರ್ಸು ಕಬ್ಬು ಬೆಳೆದು ಅವರಿಗೆ ವರ್ಷಕ್ಕೆ 280 crore ಗೌರ್ಮೆಂಟು ಬಜೆಟಲ್ಲಿ ಇದು ಮಾಡಿದೆ. ಈ ಗೌರ್ಮೆಂಟ್ ಫ್ರೀ ಸ್ಕೀಮ್ ಅಂತ ಬಂದಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಅಂತ ಒಂದು ಸ್ಕೀಮ್ ಬಂದಿದೆ. ಸೊ ತುಂಬ ಜನ ಮಹಿಳೆಯರಿಗೆ ಅದರಿಂದ ದುಡ್ಡು ಸಿಕ್ಕಿದೆ, ವಿ ಅಪ್ರಿಷಿಯೇಟ್. ಬಟ್ ಗೃಹಲಕ್ಷ್ಮಿ ಯೋಜನೆಗೆ ಗೌರ್ಮೆಂಟ್ ಖರ್ಚು ಮಾಡ್ತಿರುವಂಥ ಹಣ 28,608 ಕೋಟಿ ಪರ್ ಇಯರ್, ಅಂದರೆ ಪರ್ ಮಂತಿಗೆ 2,540 ಕೋಟಿ ರೂಪಾಯಿ. ಇದರಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಒಂದು ಫ್ರೀ ಸ್ಕೀಮಿಗೆ ಗೌರ್ಮೆಂಟ್ ಪರ್ ಮಂತಿಗೆ, ಅದು ಸಿಂಗಲ್ ಫ್ರೀ ಸ್ಕೀಮ್ ಬಗ್ಗೆ ಮಾತಾಡ್ತಿರೋದು. ಸೊ ಸಿಂಗಲ್ ಫ್ರೀ ಸ್ಕೀಮಿಗೆ 2,540 ಕೋಟಿ ಪರ್ ಮಂತಿಗೆ ಖಾಲಿ ಮಾಡುತ್ತೆ ಗೌರ್ಮೆಂಟು. ಸೊ ಇಡೀ ವರ್ಷಕ್ಕೆ ಕಬ್ಬು ಬೆಳೆಯೋದು ತುಂಬ ಕಷ್ಟ. ಫಾರ್ಮರ್ ಲೈಫ್ ಈಸ್ ತುಂಬ ಕ್ರಿಟಿಕಲ್. ಬಟ್ ಅವ್ರು ಬೆಳೆಯೋದಿದ್ರೆ ನಾವು ಏನು ಊಟ ಮಾಡಲಿಕ್ಕೂ ಕಷ್ಟ. ಸೊ ವರ್ಷಕ್ಕೆ 280 crore ಅಷ್ಟೇ ಖಾಲಿ ಮಾಡ್ತಾಯಿದೆ. 280 crore ಪಾಪ ಅಲ್ಲಿರೋ ಫಾರ್ಮರ್ಸ್ ಎಲ್ಲ ತುಂಬ ಹ್ಯಾಪಿ ಆದರು, ಪಟಾಕಿ ಸಿಡಿಸಿ ಖುಷಿ ಪಡೋಷ್ಟು ಹ್ಯಾಪಿ ಆದರು. ಬಟ್ ಅಟ್ಲೀಸ್ಟ್ ಒಂದು 500 crore 700 crore ಕೊಡ್ಬೋದಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಸೊ ನಿಮ್ಮ ಒಪಿನಿಯನ್ ಏನಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.